ನಮಸ್ತೆ, ನಾನು ನಿಮ್ಮ ರಂಜಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹೊಸದಾಗಿ ಯಾರಾದರೂ ವ್ಲಾಗನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ವ್ಲಾಗ್ ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಇವತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. ಹಿಂದಿನ ವ್ಲಾಗಲ್ಲಿ ನಿಮ್ಮ ಹತ್ರ ಹೇಳಿದ್ದೆ ನನಗೆ ಸ್ವಲ್ಪ ಹುಷಾರಿಲ್ಲ, ಬ್ಲಡ್ ಚೆಕಪ್ಗೆ ಅಂತ ಹೇಳಿ ಹೋಗಬೇಕು ಅಂತ. ಹಿಂದಿನ ದಿನ ಕೊಟ್ಬಿಟ್ಟು ಬಂದಿದ್ವಿ. ಸೊ ಇವತ್ತು ಅದರ ರಿಪೋರ್ಟ್ ಬಂದಿದೆ, ಬನ್ನಿ ಡಾಕ್ಟರ್ ಹೋಗ್ತಾರೆ ಅಂತ ಹೇಳಿ ಕಾಲ್ ಬಂದಿತ್ತು. ಸೊ ಹಾಗಾಗಿ ಬೇಗ ಹೊರಟೆ. ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನಿಂಗ್ ಇತ್ತಲ್ವ, ಸ್ವಲ್ಪ ಬೇಗನೆ ಎದ್ದು ಎಲ್ಲನೂ ಕೂಡ ಮಾಡಿಕೊಂಡೆ. ಆದಷ್ಟು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡೆ. ಇನ್ನು ಕ್ಲಿನಿಕ್ ಬರ್ತಿದ್ದ ಹಾಗೆಯೇ ಇನ್ನೊಂದಿಬ್ಬರೇನೋ ಪೇಷಂಟ್ಸ್ ಇದ್ರು, ಅಷ್ಟೇ ಪೇಷಂಟ್ಗಳು. ಅದಾದಮೇಲೆ ನಾವು ರಿಪೋರ್ಟ್ ತೋರಿಸೋದ್ರಿಂದ ಯಾವುದೇ ಟೋಕನ್ಸ್ ಏನೂ ತೊಗೊಳ್ಳಿಲ್ಲ. ಸೊ ರಿಪೋರ್ಟ್ ಎಲ್ಲ ತೊಗೊಂಡು ಡಾಕ್ಟರ್ ಹತ್ರ ಹೋದ್ವಿ. ಸೊ ಅವರು ಎಲ್ಲನೂ ಕೂಡ ನೋಡಿದ್ರು. ಏನಕ್ಕೆ ಮಾಡಿಸಿದ್ರಿ ಅಂತ ಕೇಳಿದ್ರು. ಸೊ ಅವರು ಮೊದಲು ಕೇಳಿದ ಪ್ರಶ್ನೆ ಅದು, ಏನಕ್ಕೆ ಮಾಡಿಸಿದ್ದು ಇದನ್ನು ಅಂತ. ಸುಮ್ಮನೆ ಹೀಗೆ ಅಂದರೆ ಅದೇ ಪದೇ 2 ಡೇಸ್ 3 ಡೇಸ್ಗೊಂದ್ಸರಿ ಪದೇ ಬಿಟ್ಟು ಜ್ವರ ಬರ್ತಿತ್ತು, ಅಥವಾ ಕೆಮ್ಮು ಈ ಥರ ಎಲ್ಲ ಅಲರ್ಜಿ ಥರ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ನೋಡೋಣ ಅಂತ ಹೇಳಿ ಮಾಡಿಸಿದಷ್ಟೇ. ಇಯರ್ಲಿ ಚೆಕಪ್ ಥರ ಅಂತ ಹೇಳಿದ್ವಿ. ಸೊ ಏನು ಬೇಕಾಗಿರಲಿಲ್ಲ, ಬಿಕಾಸ್ ಎಲ್ಲವೂ ಕರೆಕ್ಟಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಇದರಲ್ಲಿ, ಯಾವುದು ಕೂಡ ಹೆಚ್ಚು ಕಡಿಮೆ ಅಂತಲೂ ಇಲ್ಲ. ಸೊ ಎಲ್ಲ ಎಷ್ಟೆಷ್ಟು ಇರಬೇಕು, ಏನೇನು ಇರಬೇಕು ಅದು ಎಲ್ಲವೂ ಕೂಡ ಕರೆಕ್ಟಾಗಿದೆ. ಸೊ ಈ ಥರ ಏನಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಕೇಳಿದ್ದಕ್ಕೆ ಅವರು, ಈ ಬಿಸಿಲು ಟೈಮ್ನಲ್ಲಿ ಇದೇ ರೀತಿ ಆಗೋದು, ಹಾಗೆ ಅತಿ ಹೆಚ್ಚಾಗಿ ನೀರು ಕುಡಿದೇ ಇರೋದ್ರಿಂದ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಹೆಚ್ಚಾಗಿ ನೀರು ಕುಡಿಬೇಕು, ಆದಷ್ಟು ಎಳ್ನೀರನ್ನ ಕುಡಿಬೇಕು. ದಿನಕ್ಕೆ 5ರಿಂದ 7 ಲೀಟ್ರ್ ನೀರನ್ನು ಕುಡಿಬೇಕಾಗತ್ತೆ ನೀವು ಅಂತ ಹೇಳಿದ್ರು. ನಾನು ಎಷ್ಟೋ ಸಾರಿ 1 ಗ್ಲಾಸ್ ನೀರು ಕುಡಿಯೋದನ್ನೇ ಮರ್ತೋಗ್ತೀನಿ ಊಟ ತಿಂಡಿ ಆದಮೇಲೆ. ಇನ್ನು 5 ಲೀಟ್ರ್ವರೆಗೂ ಎಲ್ಲಿ ಕುಡಿತೀನಿ, ಅದು ನಿಜವಾಗ್ಲೂ ಡೌಟೇ. ದಿನಕ್ಕೆ 1-1.5 ಲೀಟ್ರ್ ನೀರು ಕುಡಿಯೋದೇ ಡೌಟು ನಾನು. ಸೊ ಡಾಕ್ಟರ್ ಹತ್ರ ಅದನ್ನು ಕೂಡ ಹೇಳ್ಕೊಬೇಕಲ್ವ. ಸೊ ಅದನ್ನು ಕೂಡ ಹೇಳಿದೆ, ಆ ರೀತಿ ಮಾಡ್ತಾ ಇರೋದ್ರಿಂದಲೇ ನಿಮ್ಗೆ ಈ ರೀತಿ ಆಗ್ತಾ ಇರೋದು ಅಂತ. ಅಂದರೆ ನಂದು ಗಂಟಲೆಲ್ಲ ಫುಲ್ ಡ್ರೈ ಆಗ್ತಾ ಇರೋದು, ಒಣಕೆಮ್ಮು ಅಂತ ಹೇಳ್ತಾರಲ್ವ, ಆ ರೀತಿ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಆಮೇಲೆ ತುಂಬ ಸುಸ್ತಾಗ್ತಿತ್ತು. ಅವ್ರು ಹೇಳಿದ್ರು ಡೀಪ್ ಸ್ಲೀಪ್ ಮಾಡಬೇಕು ಅಂತ ಹೇಳಿಬಿಟ್ಟು. ನಾನು ಡೀಪ್ ಸ್ಲೀಪ್ ಮಾಡಿ ಎಷ್ಟೋ ದಿನಗಳೇ ಆಗೋಯಿತು, ಬಿಕಾಸ್ ನಾನು ಮಧ್ಯಾಹ್ನ ಟೈಮ್ ಮಲಗೋದೇ ಇಲ್ಲ. ಯಾವಾಗ ಸ್ವಲ್ಪ ಸುಸ್ತು ಈ ಥರ ಏನಾದ್ರೂ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಅಂದಾಗ, ಸೊ ಮಧ್ಯಾಹ್ನ ಟೈಮು 1-2 hours ಮಲ್ಕೊತೀನಿ. ಇಲ್ಲ ಅಂತಂದರೆ ಮಲಗೋದೇ ಇಲ್ಲ ಅವತ್ತೆಲ್ಲನೂ ಕೂಡ. ಸೊ ಅದಕ್ಕೇ ಮಧ್ಯಾಹ್ನ ಟೈಮ್ 1 hour ಆದರೂ ನಿದ್ದೆ ಮಾಡಬೇಕು. ಸೊ ರಾತ್ರಿ ಟೈಮ್ ನೀವು ಆದಷ್ಟು ಡೀಪ್ ಸ್ಲೀಪ್ ಮಾಡಿ ಅಂತ. ಯಾಕೋ ಅದನ್ನೇ ಹೇಳಿದೆ. ಕೆಲವೊಂದು ಟೈಮಲ್ಲಿ ಸರಿಯಾಗಿ ನಿದ್ದೆನೇ ಬರೋದಿಲ್ಲ, ಅದಕ್ಕೆ ನಾವೇನು ಮಾಡೋದಕ್ಕಾಗುತ್ತೆ ಅಲ್ವಾ. ಸೊ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ರು, ಡೀಪ್ ಸ್ಲೀಪ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಎಲ್ಲ ಕರೆಕ್ಟಾಗಿ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸೊ ಅದೊಂದು ಖುಷಿ ಆಯಿತು. ನನಗಂತೂ ತುಂಬಾ ಒಂಥರ ಭಯ ಆಗ್ತಾಯಿತ್ತು. ಯಾಕಂದರೆ ಲಾಸ್ಟು ನಮ್ಮ ಆಂಟಿ ಮನೆ ಗೃಹ ಪ್ರವೇಶದ ಟೈಮ್ನಲ್ಲಿ, ಸೊ ನಮ್ಮ ಆಂಟಿ ಮತ್ತು ನಮ್ಮ ಅಮ್ಮ ಎಲ್ಲ ಕೂಡ ನನಗೆ ಎದುರಿಸ್ಬಿಟ್ಟಿದ್ರು. ಸ್ವಲ್ಪ ದಪ್ಪ ಆಗ್ತಾ ಇದೆಯಾ, ಥೈರಾಯ್ಡ್ ಏನಾದರೂ ಚೆಕಪ್ ಮಾಡಿಸ್ಬೇಕಲ್ವ ಅಂತ ಹೇಳಿ. ನನಗೆ ಫುಲ್ ಶಾಕ್ ಆಗಿಬಿಡ್ತು. ಯಪ್ಪ ಏನು ಹೇಳ್ತಾ ಇದ್ದಾರೆ ಇವರು ಅಂತ. ನಾನು ಅವ್ರಿಗೆ ಹೇಳಿದ್ದೆ, ನಾನು ಎಕ್ಸಸೈಸ್ ಎಲ್ಲವೂ ಕೂಡ ಬಿಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಬರೀ ಮನೆ ಕೆಲಸ ಮಾಡ್ಕೊಳ್ಳೋದು, ಹಾಗೆ ತೋಟದ ಕೆಲಸನೂ ಕೂಡ ಈಗ ಜಾಸ್ತಿ ಇಲ್ಲ. ಮನೆ ಕೆಲಸ ಮಾಡೋದು, ಮಲ್ಕೊಳ್ಳೋದು ಅಥವಾ ಕೂತ್ಕೊಳ್ಳೋದು, ಈ ರೀತಿ ಮಾಡಿದ್ರೆ ಯಾರೇ ಆದರೂ ದಪ್ಪ ಹಾಗೆ ಆಗ್ತಾರೆ ಅಂತ. ಹೇಗಾದರೂ ಆಗಲಿ ಒಂದ್ಸಲ ಚೆಕಪ್ ಮಾಡಿಸು ಅಂತ ಹೇಳಿದರು ಆವಾಗಲೇ. ಸೊ ಅದೊಂದು ನನ್ನ ತಲೆನಲ್ಲಿ ಹಾಗೆ ಕುತ್ಕೊಂಡ್ಬಿಟ್ಟಿದ್ದು. ಯಾರಾದ್ರೂ ನಮ್ಮ ಹೆಲ್ತ್ ಬಗ್ಗೆ ಈ ರೀತಿ ಒಂಚೂರು ಆಚೆ ಈಚೆ ಹೇಳಿಬಿಟ್ರೆ, ಸೊ ಅದೇ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ನಮ್ಮ ಮನೆಯವ್ರಿಗೆ ಆಗ್ಲಿಂದನೇ ಹೇಳ್ತಾ ಇದ್ದೆ, ಫುಲ್ ಬಾಡಿ ಚೆಕಪ್ ಮಾಡಿಸೋಣ ಅಂತ. ಬರೀ ಥೈರಾಯ್ಡ್ ಚೆಕಪ್, ನನಗೆ ಫುಲ್ ಬಾಡಿ ಚೆಕಪ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಅಪರೂಪ ನಾನು ಈ ಥರ ಎಲ್ಲ ಲ್ಯಾಬ್ಗಳಿಗೆ ಬ್ಲಡ್ ಕೊಡೋದಾಗಿರಲಿ ಅಥವಾ ಕ್ಲಿನಿಕ್ಗಳಿಗೆ ಹೋಗೋದಾಗಿರಲಿ ತುಂಬ ಅಪರೂಪ. ಸ್ವಲ್ಪ ಭಯನೂ ಕೂಡ, ಹಾಸ್ಪಿಟಲ್ ಅಂದರೆ ಸ್ವಲ್ಪ ಭಯನೂ ಕೂಡ ನನಗೆ. ಅದಕ್ಕೇ ಲ್ಯಾಬ್ನಲ್ಲಿ ಕೇಳಿದಾಗ ಈ ರೀತಿ ಇದೆ, ಸೊ ಫುಲ್ ಬಾಡಿ ಚೆಕಪ್ ಮಾಡಿಸಿ, ಅದರಲ್ಲೇ ನಿಮಗೆ ಎಲ್ಲ 100% ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದ್ರು. ವರ್ಷಕ್ಕೊಂದ್ಸರಿ ಮಾಡಿಸಿದ್ರೆ ಸಾಕಿದ್ದೀನ ಅಂತ. ಸೊ ನಮ್ಮ ಮನೆಯವರು ಕೂಡ ಅದನ್ನೇ ಹೇಳ್ತಾಯಿದ್ರು, ನೋಡೋಣ ಏನಿರುತ್ತೆ ಅಂತ ಹೇಳಿಬಿಟ್ಟು.
ಸದ್ಯಕ್ಕೆ ಏನು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಅವರು ಡಾಕ್ಟರ್ ಹತ್ರ ಹೊತ್ತಿ ಕೇಳ್ತಾಯಿದ್ರು, ಥೈರಾಯ್ಡ್ ಏನೂ ಪ್ರಾಬ್ಲಮ್ ಇಲ್ವಾ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಏನೂ ಇಲ್ವಾ ಅಂತ ಹೇಳಿಬಿಟ್ಟು, ಏನು ಪ್ರಾಬ್ಲಮ್ ಇಲ್ಲ ಸರ್ ಅಂತ ಹೇಳ್ತಾಯಿದ್ರು. ಖುಷಿ ಆಯಿತು ನನಗೆ. ಒಂದು ಸೆಕೆಂಡ್, ಬಿಕಾಸ್ ಒಂದು ತಲೆನಲ್ಲಿದ್ದಿದ್ದು ಗೊಂದಲ ಕ್ಲಿಯರ್ ಆಯಿತು ಇದು ಒಂದು ಚೆಕಪ್ಪಿಂದ. ಸೊ ನೀವು ಕೂಡ ಅಷ್ಟೇ ವರ್ಷಕ್ಕೊಂದ್ಸಲಿ ಮಾಡಿಸ್ಕೊಂಡ್ರೆ ಒಳ್ಳೇದಂತೆ. ಲ್ಯಾಬಲ್ಲೂ ಕೂಡ ಹೇಳ್ತಾಯಿದ್ರು, ಇದರಲ್ಲಿ 100% ಎಲ್ಲವೂ ಕೂಡ ಗೊತ್ತಾಗುತ್ತೆ. ತಿಂಡಿ ತಿನ್ನೋದಕ್ಕೆ ಅಂದರೆ ಏನು ಖಾಲಿ ಹೊಟ್ಟೆನಲ್ಲಿ ಹೋಗಿ ಒಂದು ಸರಿ ಕೊಡಬೇಕಷ್ಟೇ. ಇವಾಗ ನಾವು ಒಂದೊಂದೇ ಚೆಕಪ್ ಮಾಡಿಸ್ತೀವಿ ಅಂತ ಅಂದಾಗ ತಿಂಡಿ ತಿನ್ನೋಕ್ಕೆ ಮುಂಚೆ ಒಂದು ಸರಿ ಕೊಡಬೇಕು, ತಿಂಡಿ ತಿಂದಾದ್ಮೇಲೆ ಒಂದು ಸರಿ ಕೊಡಬೇಕು. ಸೊ ಒಟ್ಟಿನಲ್ಲಿ ಲ್ಯಾಬ್ ಹತ್ರನೇ ಕಾಯ್ಕೊಂಡು ಕೂತ್ಕೋಬೇಕು ನಾವು. ಅದ್ರ ಬದಲು ಸೊ ಒಂದೇ ಸರಿ ಈ ಥರ ಬ್ಲಡ್ ಕೊಟ್ಬಿಟ್ಟು ಬಂದರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ. ವರ್ಷಕ್ಕೆ ಒಂದು ಸರಿ ಇದನ್ನು ಚೆಕಪ್ ಮಾಡಿಸಿದ್ರೆ ಸಾಕಂತೆ. ಸೊ ಮಾಡಿಸಿದ್ದು ಒಂದು ರೀತಿ ಒಳ್ಳೆಯದಾಯಿತು. ಸೊ ನೀವು ಯಾರು ಮಾಡಿಸಿಲ್ಲ ಅಂತ ಅಂದಾಗ ಇವಾಗ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಲ್ವಾ. ಸೊ ವೀಡಿಯೋಗಳನ್ನ ಆನ್ ಮಾಡಿದ ತಕ್ಷಣ ಬರೀ ಅದು ಇದು ಅನ್ನೋದೇ ಬರ್ತಾ ಇರುತ್ತೆ, ಏನಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದರೆ. ಸೊ ಅದೊಂದು ನಿಜವಾಗ್ಲೂ ಬೇಜಾರಾಗುತ್ತೆ. ಸೊ ಯಾವುದೇ ರೀತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗದೇ ಇರಬೇಕು ಅಂದರೆ ಸೊ ನಮ್ಮ ಹುಷಾರಲ್ಲಿ ನಾವಿದ್ದರೆ ಒಳ್ಳೆಯದು. ಸೊ ಓಕೆ, ಇಷ್ಟು ಹೆಲ್ತ್ ಬಗ್ಗೆ ಆಯಿತು. ಇವಾಗ ನಾನು ಆನ್ಲೈನಲ್ಲಿ ಇದನ್ನೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಅಲ್ವಾ, ಪಾತ್ರೆ ಅಂಗಡಿನಲ್ಲಿ ನಾನು ಏನೋ ಒಂದು ತೊಗೊಳಕ್ಕೆ ಹೋಗಿದ್ದೆ ಅಂತ. ಅದನ್ನು 1.5 ಲೀಟ್ರದ್ದು ಆಲ್ರೆಡಿ ನನ್ನ ಹತ್ರ ಬಂದಿತ್ತು. ಅದು ಕಂಪ್ನಿದಲ್ಲ. ಈಗ ಪ್ರೆಸ್ಟೀಜು, ಬಟರ್ಫ್ಲೈ, ಪಿಜಿಯೋನ್ ಈ ಥರ ಎಲ್ಲ ಏನಿದೆ ಆ ಥರದ್ದು ಅಲ್ಲ, ಅದು ಲೋಕಲ್ದು. ಸೊ ಅದು ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ಅದನ್ನು ವಾಪಸ್ ಕೊಟ್ಬಿಟ್ಟೆ, ಅದನ್ನು ಹಾಕಿಬಿಟ್ಟೆ ಹಳೆ ಪಾತ್ರೆಗಳ ಜೊತೆಗೆ ಹಾಕಿಬಿಟ್ಟು ಅವ್ರನ್ನ ಕೇಳಿದೆ. ಅವರು ಲೋಕಲ್ದಿದೆ ಮೇಡಮ್ ನಮ್ಮ ಹತ್ರನೂ, ಪ್ರೆಸ್ಟೇಜ್ ಕಂಪ್ನಿದಿಲ್ಲ ಅಂತ ಹೇಳಿಬಿಟ್ಟು. ಸೊ ನಮ್ಮ ಮನೆಯಲ್ಲಿ ಎಲ್ಲ ಪ್ರೆಸ್ಟೇಜ್ ಕಂಪ್ನಿದೇ ಇರೋದ್ರಿಂದ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಬಂದಿಲ್ಲ. ಅಂದರೆ ಗ್ಯಾಸ್ಕೆಟ್ದು ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ನನಗೇನು ಅಂದರೆ ಔಟರ್ ಲಿಡ್ಗಿಂತ ಇನ್ನರ್ ಲಿಡ್ ತೊಗೋಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಅದನ್ನು ಈ ಸರಿ ಬಗೆಹರಿಸ್ಕೊಂಡೆ. ಇದು ಬಂದು 925 ಆಯಿತು ಅಂತ ಅನಿಸುತ್ತೆ, 1.5 ಲೀಟ್ರದ್ದು ಪ್ರೆಸ್ಟೇಜ್ದು. ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಸೊ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಅದು ರೈಸ್ ಎಲ್ಲ ಹಾಕಿಬಿಟ್ಟು ಸೊ ಮೇಲೆಲ್ಲ ಹುಕ್ಕೋದು ಆ ರೀತಿ ಆಗೋದಿಲ್ಲ. ಪಟ್ಟಂತ ಜಾಸ್ತಿ ಏನಾದರೂ ನಾವು ನೀರು ಹಾಕಿದ್ರೂ ಒಂಚೂರು ವಿಷಲ್ ಬಂದ್ಬಿಟ್ಟು ಪಟ್ಟಂತ ಆಫ್ ಆಗಿಬಿಡುತ್ತೆ. ಸೊ ಬೇರೆವೆಲ್ಲ ಹೇಗೆ ಅಂತ ಅಂದರೆ ಅದು ಮೇಲೆಲ್ಲ ಸೋರೋಗ್ತಾಯಿದ್ರು ಅದು ಕೂಕೊಂತಾನೆ ಇರುತ್ತೆ ವಿಷಲ್ಲು. ಬಟ್ ಇದು ಆ ರೀತಿ ಅಲ್ಲ, ಜಾಸ್ತಿ ನೀರೇ ಇದ್ದರೆ ಸ್ವಲ್ಪ ವಿಷಲ್ ಹಾಕಿಬಿಟ್ಟು ಮತ್ತೆ ಅದಾಗೆ ಸ್ಟಾಪ್ ಆಗಿಬಿಡುತ್ತೆ. ಚೆನ್ನಾಗಿದೆ ಒಂದು ರೀತಿ ಹೇಳಬೇಕು ಅಂತ ಅಂದರೆ. ನೀವು ಯಾರಾದರೂ ಬೈ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿದೆ, ಬೈ ಮಾಡಿ. ಪ್ರೆಸ್ಟೀಜಲ್ಲಿ ತೊಗೊಂಡ್ರೆ ಒಳ್ಳೆಯದು. ಸೊ ಈಗ ಅದನ್ನೆಲ್ಲ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇ ವ್ಲಾಗನ್ನ ಶೇರ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಮನೆಯಲ್ಲಿ ಸಾಂಬಾರೆಲ್ಲ ಇತ್ತು, ನೆನ್ನೆನೇ ಮೂಲಂಗಿ ಸಾರು ಏನು ಮಾಡಿದೆ ಅದೆಲ್ಲವೂ ಕೂಡ ಇತ್ತು. ಹಾಗಾಗಿ ಏನು ಮಾಡೋದು ಅಂತ ಹೇಳಿಬಿಟ್ಟು ಬ್ಲೌಸ್ಗಳೆಲ್ಲ ಸುಮಾರು ಇದ್ವಿ ಅಲ್ವಾ, ಅದನ್ನೆಲ್ಲನೂ ಕೂಡ ಸ್ಟಿಚ್ ಮಾಡ್ತಿದ್ದೆ. ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.